श्रीमहागणाधिपतये नमः। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अपारकरुणासिन्धुं ज्ञानदं शान्तरूपिणं श्रीचन्द्रशेखरगुरुं प्रणमामि मुदान्वहम्। माता च पार्वती देवी पिता देवो महेश्वरः बान्धवा शिवभक्ताश्च स्वदेशो भुवनत्रयम्। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणि नमोऽस्तुते। ಶ್ರೀ ಸ್ಕಾಂದ ಪುರಾಣಾಂತರ್ಗತ ಹೇಮಕೂಟ ಖಂಡಾತ್ಮಕ ಸಪ್ತರ್ಷಿ ಯಾತ್ರಾ ಪ್ರಕಾಶಕ ಪಂಪಾ ಮಹಾತ್ಮೆ ಅರ್ಥಸಹಿತ 5ನೇ ಅಧ್ಯಾಯ. ಪಂಪಾದೇವ್ಯೈ ಈಶ್ವರೇಣ ವರಪ್ರದಾನಂ. ಋಷಯವೂಚುಃ, ಋಷಿಗಳು ಹೇಳಿದರು, ಬ್ರಹ್ಮಾದ್ಯಾ ದೇವತಾ ಸರ್ವೇ ಪ್ರಾಪ್ಯ ಕೈಲಾಸಮುತ್ತಮಂ. ಕಿಮಕುರ್ವನ್ ಮಹಾಪ್ರಾಜ್ಞಾ ಸತ್ವರ. ಮಹಾಜ್ಞಾನಿಗಳಾದ ಬ್ರಹ್ಮನೇ ಮುಂತಾದ ದೇವತೆಗಳು ಉತ್ತಮವಾದ ಕೈಲಾಸವನ್ನು ಹೊಂದಿ ಏನು ಮಾಡಿದರು? ಪ್ರಭುವೇ, ಅದೆಲ್ಲ ವಿಚಾರವನ್ನು ನಮಗೆ ಹೇಳುವವನಾಗು. ಕ್ಷೇತ್ರಪಾಲ ಉವಾಚ. ಕ್ಷೇತ್ರಪಾಲನು ಹೇಳಿದನು, ಪ್ರಾಪ್ಯ ಕೈಲಾಸಮಮರಾ ಬ್ರಹ್ಮೇಂದ್ರಾದ್ಯಾಸ್ತು ಸಂಘಶಃ ದದೃಶುಃ ಪುರತೋ ದಿವ್ಯಂ ನಗರಂ ಪರಮೋತ್ತಮಂ. ಬ್ರಹ್ಮ, ಇಂದ್ರ ಮೊದಲಾದ ದೇವತೆಗಳೆಲ್ಲರೂ ಒಂದಾಗಿ ಕೈಲಾಸವನ್ನು ಸೇರಿ ಅಲ್ಲಿ ದಿವ್ಯವಾದ ಅತ್ಯುತ್ತಮವಾದ ನಗರವೊಂದನ್ನು ಎದುರಿನಲ್ಲಿ ಕಂಡರು. ಹರ್ಮ್ಯಪಾಕಾರ ಸಂಯುಕ್ತಂ ಗೋಪುರೈಶ್ಚ ವಿರಾಜಿತಂ ದಿವ್ಯೋದ್ಯಾನಾದಿಭಿಃ ಸಮ್ಯಗ್ರಾಜಿತಂ ಪರಿತಸ್ತದಾ. ಪ್ರಾಕಾರದಿಂದ ಸುತ್ತುವರೆದ ಭುವನವು ಗೋಪುರಗಳಿಂದ ಶೋಭಿಸುತ್ತಿತ್ತು ಮತ್ತು ಆ ಭವನ ಸುತ್ತಲೂ ದಿವ್ಯವಾದ ಉದ್ಯಾನವನ ಮೊದಲಾದವುಗಳಿಂದ ಕಂಗೊಳಿಸುತ್ತಿತ್ತು. ಸರಾಂಸಿ ಮಕರೈರ್ದಿವ್ಯೈರ್ಭೂಷಿತಾನಿ ಜಲೈಃ ಶುಭೈಃ ಕೂಜದ್ವಿಹಂಗ ಸಂದೋಹೈರ್ಭಂಗ ಸಂಗೀತ ವಿಭ್ರಮೈಃ. ಶ್ರೇಷ್ಠವಾದ ಕಮಲಗಳಿಂದ ಅಲಂಕೃತವಾದ ಪವಿತ್ರವಾದ ನೀರನ್ನುಳ್ಳ ಸರೋವರಗಳು ಹಕ್ಕಿಗಳ ಗುಂಪೇ ನೆರೆದು ಕೂಜನ ಮಾಡುತ್ತಿದ್ದವು. ಹಾಗೂ ಭೃಂಗಗಳು ಸಂಗೀತವನ್ನು ಆಲಾಪಿಸುತ್ತಾ ಮೈ ಮರೆಸುತ್ತಿದ್ದವು. ಗಂಧರ್ವೈರಪ್ಸರಸ್ತೋ ಮೈಃ ಕ್ರೀಡಿತಾನಿ ಮಹಂತಿ ಚ ತೀರಜೈರ್ ಯಕ್ಷನಿಕರೈ ಶೋಭಿತಾನಿ ಮಹರ್ಷಿಭಿಃ. ಸರಸ್ಸುಗಳು ಆಡುತ್ತಿರುವ ಗಂಧರ್ವರು ಅಪ್ಸರೆಯರ ಗುಂಪುಗಳಿಂದಲೂ ಮತ್ತು ತೀರಗಳಲ್ಲಿ ಹುಟ್ಟಿ ಬೆಳೆದ ವೃಕ್ಷಗಳ ಗುಂಪುಗಳ ಮಹರ್ಷಿಗಳಿಂದಲೂ ಶೋಭಿಸುತ್ತಿದ್ದವು. ತತಸ್ತೇರದೃಶುರ್ದೇವಂ ಸಿಂಹಾಸನಮಧಿಷ್ಠಿತಂ ಪಾರ್ಷದ ಪ್ರವರೋರ್ಯುಕ್ತಂ ಪ್ರಮಥಾಧೈಃ ಸುಪೂಜಿತಂ. ಅನಂತರ ಅವರು ಸಿಂಹಾಸನದಲ್ಲಿ ಆರೂಢನಾದ ದೇವನನ್ನು ಕಂಡರು. ಸಭೆಯಲ್ಲಿ ಪ್ರವರಗಳ ಸಹಿತವಾಗಿ ಪ್ರಮಥಾದಿಗಣಗಳಿಂದ ಪೂಜಿಸಲ್ಪಡುತ್ತಿದ್ದನು. ಸನಕಾದೃಷೀಣಾಂತು ಬೋಧಯಂತಂ ಸುಖಂ ವಚಃ ಮಾರ್ಕಂಡೇಯಾದಿ ಮುನಿಭಿರೀಡಿತಂ ಸಕಲೇಷ್ಟಿದಂ. ಮಾರ್ಕಂಡೇಯಾದಿ ಮುನಿಭಿರೀಡಿತಂ ಸಕಲೇಷ್ಟಿದಂ. ಸನಕಾದೃಷಿಗಳು ಜ್ಞಾನವನ್ನು ಬೋಧಿಸುವವನನ್ನು ಕಂಡು ಸುಖವನ್ನು ಹೊಂದಿದರು. ಸಕಲೇಷ್ಟದಾಯಕನಾದ ವಿಚಾರವು ಮಾರ್ಕಂಡೇಯ ಮತ್ತಿತರ ಋಷಿಮುನಿಗಳಿಂದ ಹೇಳಲ್ಪಟ್ಟಿತು. ಪಾರ್ವತ್ಯಾ ಸಹಿತಂ ಸ್ಕಂದಗಣಾಧಿಪ ವಿರಾಜಿತಂ ನಂದಿ ಚಂಡೇಶ್ವರೈರ್ವಂದ್ಯಂ ದೇವದೇವಂ ಗುಣಾಕರಂ. ಪಾರ್ವತಿಯ ಸಹ ಸ್ಕಂದ ಗಣೇಶರು ಸೇರಿ ವಿರಾಜಮಾನವಾಗಿತ್ತು ಈಶ್ವರನ ಸಭೆ. ನಂದಿ ಚಂಡೀಶ್ವರರಿಂದ ವಂದಿಸಲ್ಪಡುವ ಗುಣಾಕರನಾದ ದೇವದೇವನನ್ನು ಸ್ತುತಿಮಾರೇಭಿರೇ ಕರ್ತುಃ ನತ್ವಾತಂ ಶಂಕರಂ ದ್ವಿಜಾಃ. ದೇವಾವೂಚುಃ ಜಯ ಶಂಕರ ಗೌರೀಶ ಪ್ರಸನ್ನಾನ್ ಪಾಹಿ ಸೂರತ ತ್ವತ್ಪಾದಕಮಲೆ ಮಗ್ನಾನ್ ತ್ವಾಂ ಏವ ಶರಣಂ ಗತಾನ್. ದ್ವಿಜರು ಶಂಕರನ ನಮಸ್ಕರಿಸಿ ಕರ್ತಾರನ ಸ್ತೋತ್ರವನ್ನು ಮಾಡಲು ಆರಂಭಿಸಿದರು.
ದೇವತೆಗಳು ಹೇಳಿದರು, ಶಂಕರನೇ, ನಿನಗೆ ಜಯವಾಗಲಿ. ಗೌರಿಪತಿ, ಸೂರತನೇ, ಶರಣಾಗತರನ್ನು ಕಾಪಾಡು. ನಿನ್ನ ಪಾದ ಕಮಲಗಳ ಧ್ಯಾನದಲ್ಲಿ ಮಗ್ನರಾದ ನೀನೇ ಗತಿಯೆಂದು ನಿನ್ನನ್ನು ಶರಣು ಹೊಕ್ಕಿರುವವರನ್ನು ಕಾಪಾಡು. ಸರ್ವದಾ ರಕ್ಷಣಸ್ಯಂಭೋ ಕೃಪಯಾ ತವ ಸೇವಕಾನ್ ಇತ್ಯುಕ್ತಾನ್ ಅಮರಾನ್ ಧೀಮಾನ್ ಪ್ರಾಹ ಗೌರೀಪತಿ ಶಿವ. ಶಂಭುವೆ, ನಿನ್ನ ಸೇವಕರಾದ ನಮ್ಮನ್ನು ಕೃಪೆಯಿಂದ ರಕ್ಷಣೆ ಮಾಡು. ಹೀಗೆಂದು ಹೇಳಿದ ಧೀಮಂತರಾದ ಅಮರರನ್ನು ಕುರಿತು ಗೌರೀವಲ್ಲಭನಾದ ಶಿವನು ಹೇಳಿದನು. ಶ್ರೀ ಶಿವ ಉವಾಚ. ಶ್ರೀ ಶಿವನು ಹೇಳಿದನು, ಮಾ ಭೈಷ್ಟ ನಿರ್ಜರ ಶ್ರೇಷ್ಠ ಸ್ವಾಗತಂ ವೋಸ್ತು ಸಾಂಪ್ರತಂ ಭಕ್ತಾಭೀಷ್ಟ ನಿಮಿತ್ತೇನ ಶರೀರಮಪಿ ಧಾರಯೇ. ಸುರಶ್ರೇಷ್ಠರೇ, ಹೆದರಬೇಡಿ. ಈಗ ನಿಮಗೆಲ್ಲರಿಗೂ ಸ್ವಾಗತವು. ಭಕ್ತರ ಮನೋವಾಂಛೆ ಪೂರೈಸಲೆಂದು ನಾನು ಶರೀರವನ್ನು ಧಾರಣೆ ಮಾಡುತ್ತೇನೆ. ಭಕ್ತಾನಾಂ ಯದಿ ದುಃಖಂ ಸ್ಯಾತ್ ಮಮ ದುಃಖಂ ಭವಿಷ್ಯತಿ ನಿವಾರಯಾಮ್ಯಹಂ ದುಃಖಂ ತೇಷಾಂ ಈಪ್ಸಿತದಾನತಃ. ಒಂದು ವೇಳೆ ಭಕ್ತರಿಗೆ ದುಃಖ ಒದಗಿದರೆ ನನಗೂ ದುಃಖವಾಗುತ್ತದೆ. ಅವರ ಈಪ್ಸಿತಗಳ ನೀಡುವುದರ ಮೂಲಕ ನಾನು ಅವರ ದುಃಖಗಳನ್ನು ನಿವಾರಿಸುತ್ತೇನೆ. ಭಕ್ತತ್ರಾಣಾಭಿಧಂ ಬ್ರಹ್ಮನ್ನಯ್ಯೇವ ಪರಿಕಲ್ಪಿತಂ ಇದಾನೀಂ ತವ ಸತ್ಪುತ್ರಿ ಪಂಪಾ ನಾಮ ಸುಕನ್ಯಕಾ. ಬ್ರಹ್ಮನೇ, ಭಕ್ತರ ರಕ್ಷಕಿ ಎಂಬ ಹೆಸರುಳ್ಳ ನಿನ್ನ ಈ ಮಗಳು ಪಂಪಾ ಎಂಬ ಹೆಸರಿನಿಂದ ಇರುವವಳಷ್ಟೇ. ಈ ಕನ್ನಿಕೆಯು ನನ್ನಿಂದಲೇ ಕಲ್ಪಿಸಲ್ಪಟ್ಟಿರುವವಳು. ತಪಃ ಕರೋತಿ ವಿಮಲಂ ವರಾಗಮನಕಾಂಕ್ಷಿಣೀ ಮಾಮುದ್ದಿಶ್ಯ ವರಾರೋಹ ಜಿತಾಹಾರ ಜಿತಾಸನ. ಪರಿಶುದ್ಧಳಾದ ಈಕೆಯು ವರನ ಆಗಮನಕ್ಕಾಗಿ ಬಯಸುತ್ತಾ ತಪಸ್ಸನ್ನು ಮಾಡುತ್ತಿರುವಳು. ಸುಂದರಳು ಸುಶೀಲೆಯೂ ಆದ ಈಕೆ ಜಿತಾಹಾರಳಾಗಿ ಜಿತಾಸನಳಾಗಿ ನನ್ನನ್ನು ಕುರಿತು ತಪಸ್ಸು ಮಾಡುತ್ತಿದ್ದಳು. ತಪಾಗ್ನಿ ಜ್ವಾಲಾ ಮಾಲಾಭಿಃ ಬಾಧಿತಾಯೂಯಮಾಗತಾಃ ತದಭಿಷ್ಟಂ ದದಾಮ್ಯಾಸು ವಿರೂಪಾಕ್ಷಸುನಾಮತಃ. ಈಕೆಯ ತಪಸ್ಸಿನ ಬೆಂಕಿಯ ಜ್ವಾಲಗಳಿಂದ ಬಾಧಿತರಾದ ನೀವು ಇಲ್ಲಿಗೆ ಬಂದಿರುವಿರಿ. ವಿರೂಪಾಕ್ಷನೆಂಬ ಸುಂದರ ನಾಮವಾಗಿ ತೀವ್ರವೇ ಆಕೆಯ ಅಭೀಷ್ಟವನ್ನು ನೆರವೇರಿಸುತ್ತೇನೆ. ಅವತಾರಾಂ ತರೇಣಾಹಂ ಪೂರಯಾಮಿ ತದೀಪ್ಸಿತಂ ಪಂಚಕ್ರೋಶಾತ್ಮಕಂ ಕ್ಷೇತ್ರಂ ವರ್ತತೆ ಭೂಮಿಮಂಡಲೇ. ಈ ಇನ್ನೊಂದು ಅವತಾರದಿಂದ ಆಕೆಯ ಅಭಿಲಾಷೆಯನ್ನು ಪೂರ್ಣಗೊಳಿಸುತ್ತೇನೆ. ಭೂಮಂಡಲದಲ್ಲಿ ಪಂಚಕ್ರೋಶ ವಿಸ್ತಾರವಾದ ಕ್ಷೇತ್ರವೊಂದಿದೆ. ತೀರ್ಥಾನಿ ಸಂಖ್ಯನೇಕಾನಿ ಪುಣ್ಯಾನ್ಯಾಯತನಾನಿ ಚ ತಸ್ಮಿನ್ನನವರತಿಷ್ಯಾಮಿ ಹೇಮಕೂಟೆ ಮಹಾನಗೆ. ಅಲ್ಲಿ ಅನೇಕ ತೀರ್ಥಗಳು ಮತ್ತು ಪುಣ್ಯತಮ ಮಂದಿರಗಳು ಇವೆ. ಆ ಹೇಮಕೂಟವೆಂಬ ಬೃಹತ್ ಪರ್ವತದಲ್ಲಿ ನಾನು ಅವತರಿಸುತ್ತೇನೆ. ಯೂಯಂ ಮದಾರಾಧನಾರ್ಥಂ ಸೃಜಧ್ವಂ ಶ್ವಾಂಶಕಾಃ ಕಲಾಃ ಕ್ಷೇತ್ರಪಾಲ ಉವಾಚ ಇತ್ಯಾಜ್ಞಾಪ್ತ ಸುರಾನ್ ಬ್ರಹ್ಮಶಕ್ರ ಪುರೋಗಮಾನ್. ನೀವೆಲ್ಲರೂ ನನ್ನನ್ನು ಆರಾಧಿಸುವ ಸಲುವಾಗಿ ನೀವು ನಿಮ್ಮ ನಿಮ್ಮ ಅಂಶಗಳ ಕಲೆಯನ್ನು ಸೃಷ್ಟಿ ಮಾಡಿದೆ ಎಂದು ಕ್ಷೇತ್ರಪಾಲನು ಹೇಳಿದನು. ಬ್ರಹ್ಮ, ಇಂದ್ರ ಇತ್ಯಾದಿ ಎಲ್ಲ ದೇವತೆಗಳಿಗೂ ಆಜ್ಞೆ ಮಾಡಿದನು. ಸ್ವಯಂ ಅಂತರ್ಧದೆ ವಿಪ್ರಾಹ ದೇವಾನಾಂ ಪುರತೋ ಹರಃ ಶಿವಾಗ್ನಾಂ ಶಿರಸಾ ಧೃತ್ವಾಯ ಯಸ್ಸಂ ಸ್ವಗೃಹಂ ಸುರಾಹ. ವಿಪ್ರರೇ, ಹೀಗೆ ಅಪ್ಪಣೆ ನೀಡಿದ ಹರನ್ ದೇವತೆಗಳ ಎದುರಿನಿಂದ ಸ್ವಯಂ ಅಂತರ್ಧಾನನಾದನು. ಈಶ್ವರಾಜ್ಞೆಯನ್ನು ಶಿರಸಾ ವಹಿಸಿದ ದೇವತೆಗಳು ತಮ್ಮ ತಮ್ಮ ನೆಲೆಗಳಿಗೆ ಹೋದರು. ವಿಪ್ರಕೂಟೇತು ಸಾ ಪಂಪಾ ಚಕಾರ ಪರಂ ತಪಃ ಕಸ್ಯಾಸ್ತಪಃ ಪ್ರಭಾವೇನ ತೋಷಿತಃ ಸ ಮಹೇಶ್ವರಃ. ಇನ್ನು ವಿಪ್ರಕೂಟದಲ್ಲಿ ಆ ಪಂಪಾಂಬಿಕೆಯ ಉಗ್ರ ತಪಸ್ಸನ್ನಾಚರಿಸಿದಳು. ಆಕೆಯ ತಪಸ್ಸಿನ ಪ್ರಭಾವದಿಂದ ಆ ಮಹೇಶ್ವರನ ಪ್ರಸನ್ನನಾದನು. ಪಂಪಾಂಬಿಕಾಯಾಃ ಪ್ರತ್ಯಕ್ಷೋ ಬಭೂಹ ಮನಗಾಧಿಪಃ ವ್ಯಾಘ್ರಚನ್ಮಾಂಬರಧರೋ ದಿವ್ಯ ಸುಂದರ ವಿಗ್ರಹ.
ಹೇಮಕೂಟೇಶ್ವರನಾದ ಶಿವನ ಸಂತೋಷದಿಂದ ಪಂಪಾಂಬಿಕೆ ಎದುರಾಗಿ ಪ್ರತ್ಯಕ್ಷನಾದನು. ದಿವ್ಯ ಸುಂದರ ಶರೀರಿಯಾಗಿ ವ್ಯಾಘ್ರ ಚರ್ಮಾಂಬರಧಾರಿಯಾಗಿ ನಿಂತನು. ಸ್ಥಿತವಕ್ತ್ರೋ ವಿಶಾಲಾಕ್ಷ ಸ್ಫುರತ್ಕುಂಡಲಮಂಡಿತಃ ಚಂದ್ರಮೌಳಿರ್ಜಲಧರೋ ಜಟಾವಲ್ಕಲಮಂಡಿತಃ. ಮೇಲುನಗೆಯುಳ್ಳ ಹೊಳೆಯುತ್ತಿರುವ ಕರ್ಣಕುಂಡಲಗಳಿಂದ ಶೋಭಿತನಾದ ಚಂದ್ರನನ್ನು ಶಿರದಲ್ಲಿ ಅಲಂಕರಿಸಿಕೊಂಡು ಗಂಗೆಯನ್ನು ಧರಿಸಿ ಜಟಾವಲ್ಕಲಧಾರಿಯಾದ ದೇವನು ಶೋಭಿಸುತ್ತಿದ್ದನು. ಕೋಟಿ ಸೂರ್ಯ ಪ್ರತೀಕಾಶಃ ಕೋಟಿ ಚಂದ್ರ ಸಮಪ್ರಭಃ ಭಕ್ತಾನಾಮೀಷ್ಟದ ಶಂಭುಃ ಪರಮಾನಂದ ವಿಗ್ರಹಃ. ಕೋಟಿ ಸೂರ್ಯರ ಪ್ರಕಾಶದಿಂದ ಹೊಳೆಯುತ್ತಿದ್ದ, ಕೋಟಿ ಚಂದ್ರರಿಗೆ ಸಮಾನವಾದ ಕಾಂತಿಯುಳ್ಳ, ಭಕ್ತರ ಇಷ್ಟಗಳನ್ನು ಸಲ್ಲಿಸುವ ಪರಮಾನಂದ ವಿಗ್ರಹವಾದ ಶಂಭುವು ನಿಂತಿದ್ದನು. ತಂ ವಿರೂಪಾಕ್ಷಮಾಲೋಕ್ಯ ಪಂಪಾ ಸುಸ್ಮಿತ ಭಾಷಿಣೇ ಕಲಕಂಠಿ ಮದೋತ್ಕಂಠ ಪರಿಪೂರ್ಣಾಶ್ರುಲೋಚನಾ. ಸ್ಮಿತಭಾಷಿಣಿ ಪಂಪಾಂಬಿಕೆ ಆ ವಿರೂಪಾಕ್ಷನನ್ನು ಅವಲೋಕಿಸಿ ಕೋಗಿಲೆಯಂತೆ ಮಧುರ ಕಂಠವುಳ್ಳವಳಾದ ಆಕೆಯು ಪ್ರೀತಿಯಿಂದ ಉತ್ಕಂಠಿತಳಾಗಿ ಕಣ್ಣುಗಳಲ್ಲಿ ನೀರು ತುಂಬಿಸಿಕೊಂಡವಳಾದಳು. ಸ್ತೋತ್ರಂ ಪ್ರಚಕ್ರಮೇ ಕರ್ತುಂ ವಾಚಾ ಮಧುರಯಾನ್ವಿತಾಂ ಪಂಪಾ ಉವಾಚ ಪ್ರಸೀದ ಗಿರಿಜಾಧೀಶ ಭಕ್ತಾಭೀಷ್ಟ ಫಲಪ್ರದ. ಮಧುರ ಮಾತುಗಳಿಂದ ಆಕೆಯು ಸ್ತೋತ್ರ ಮಾಡಲು ಉಪಕ್ರಮಿಸಿದಳು. ಪಂಪಾ ಹೇಳಿದಳು, ಭಕ್ತರಿಗೆ ವಾಂಛಿತಾರ್ಥ ಫಲದಾಯಕನಾದ ಗಿರಿಜಾವಲ್ಲಭನೇ, ನನ್ನಲ್ಲಿ ಪ್ರಸನ್ನನಾಗು. ತ್ವಾಂ ಸ್ತೋತುಂ ಕಸ್ಸಮರ್ಥೋಸಿ ವೇದವಾಚಾಮಗೋಚರಂ ಯೋಷಿನ್ಮೂಢಾಃ ಮಗ್ನಾತಾ ಕಥಂ ಜಾನೀಮಹಸ್ತವ. ವೇದವಾಕುಗಳಿಗೆ ಅಗೋಚರನಾದ ನಿನ್ನನ್ನು ಸ್ತುತಿಸಲು ಯಾರು ತಾನೇ ಶಕ್ಯರು? ನಾನು ಹೆಂಗಸು, ಮೇಲಾಗಿ ಅಜ್ಞಾನಿಯು, ನಿನ್ನ ಮಹಿಮೆಯನ್ನು ನಾನೇನು ಬಲ್ಲೆನು. ಶಬ್ದಾದಿಭಿರಗಮ್ಮಸ್ತ್ವಂ ಸ್ವಾತ್ಮಾನಂದ ಪರಿಪ್ಲುತಃ ಬ್ರಹ್ಮ ವಿಷ್ಣಾದಿಭಿರ್ದೇವೈ ಅಲಕ್ಷ್ಯಃ ಪರಮೇಶ್ವರಃ. ನೀನು ಶಬ್ದಗಳಿಗೆ ಅಲಭ್ಯನು, ಸ್ವಾತ್ಮಾನಂದದಲ್ಲಿ ತೇಲುತ್ತಿರುವವನು, ಬ್ರಹ್ಮ ವಿಷ್ಣು ಸಹಿತ ದೇವತೆಗಳಿಗೆ ಲಕ್ಷ್ಯಕ್ಕೆ ಸಿಗದಿರುವ ಪರಮೇಶ್ವರನು ನೀನು. ಭಕ್ತಾನಾಂ ಮುಕ್ತಿ ಸಿದ್ಧ್ಯರ್ಥಂ ದೃಷ್ಟಸ್ತ್ವಂ ಚರ್ಮಚಕ್ಷುಷಾಂ ತ್ವತ್ತೋ ಹಿ ಜಾತಂ ಜಗದೇತದೀಶ ತ್ವಯೈವ ಶಂಭೋ ವಿಲಯಂ ಪ್ರಯಾತಿ. ಭಕ್ತರಿಗೆ ಮುಕ್ತಿ ದೊರಕಬೇಕು ಎಂಬ ಲಕ್ಷ್ಯದಿಂದ ನೀನು ಚರ್ಮಚಕ್ಷುವಿಗೆ ಗೋಚರಿಸಿರುವೆ. ಈಶನೇ, ನಿನ್ನಿಂದಲೇ ಈ ಜಗತ್ತು ಆಗಿರುವುದು. ಶಂಭುವೆ, ಇದು ನಿನ್ನಲ್ಲೇ ಲಯವನ್ನು ಹೊಂದುತ್ತದೆ. ಭೂಮೌ ಯಥಾ ವೃಕ್ಷಲತಾದಯಸ್ತಥಾ ಬ್ರಹ್ಮೇಂದ್ರ ರುದ್ರಾ ಸಮೂಹಃ ಗಂಗಾದಿ ನದ್ಯೋ ವರುಣಾಲಯಾದ್ಯಾತಃ ತ್ವಯಿ ಪ್ರತಿಷ್ಠಾ ತ್ರಿದಿವಾದಿಲೋಕಃ. ಭೂಮಿಯಲ್ಲಿ ಮರಬಳ್ಳಿ ಇತ್ಯಾದಿಗಳು ಹೇಗೆ ಆಶ್ರಯ ಪಡೆದಿವೆಯೋ ಹಾಗೆಯೇ ಬ್ರಹ್ಮ ಇಂದ್ರ ರುದ್ರರ ಸಮೂಹಗಳು ಸಹ ಗಂಗೆ ಮೊದಲಾದ ನದಿಗಳು, ಸಮುದ್ರಾದಿಗಳು ಮತ್ತು ಸ್ವರ್ಗ ಮರ್ತ್ಯ ಪಾತಾಳವೆಂಬ 3 ಲೋಕಗಳಿಗೂ ಸಹ ನಿನ್ನನ್ನೇ ಆಶ್ರಯಿಸಿವೆ. ತ್ವನ್ಮಾಯಯ ಕಲ್ಪಿತ ಮಿಂದು ಮೌಳಿ ತ್ವಯೇವ ದೃಶ್ಯತ್ವಮುಪೇತಿ ವಿಶ್ವಂ ಭ್ರಾಂತ್ಯಾ ಜನಃ ಪಶ್ಯತಿ ಸರ್ವಮೇತ ಚ್ಯುಕ್ತೌ ಯಥಾರೌಪ್ಯ ಮಹಿಂಚರಜ್ಜೌ. ನಿನ್ನ ಮಾಯೆಯಿಂದ ಕಲ್ಪಿತವಾದ ಈ ವಿಶ್ವವು ನಿನ್ನಿಂದಲೇ ದೃಶ್ಯತ್ವವನ್ನು ಪಡೆಯುವುದು. ಹೇ ಇಂದು ಮೌಳಿಯೇ, ಭ್ರಾಂತಿಗೊಳಗಾದ ಜನರು ಇದೆಲ್ಲವನ್ನು ಭಿನ್ನವಾಗಿ ನೋಡುತ್ತಾರೆ. ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿಯನ್ನು ಮತ್ತು ಹಗ್ಗದಲ್ಲಿ ಹಾವನ್ನು ಕಾಣುವಂತೆ ನೋಡುತ್ತಾರೆ. ತೇಜೋಭಿರಾಪೂರ್ಯ ಜಗತ್ ಸಮಸ್ತಂ ಪ್ರಕಾಶಮಾನಃ ಕುರುಷೇ ಪ್ರಕಾಶಂ ವಿನಾ ಪ್ರಕಾಶಂ ತವ ದೇವ ದೇವ ನ ದೃಶ್ಯತೆ ವಿಶ್ವಮಿದಂ ಕ್ಷಣೇನ. ನಿನ್ನ ಬೆಳಕು ಇಡೀ ಜಗತ್ತನ್ನೇ ತೇಜಸ್ಸಿನಿಂದ ಪೂರೈಸಿ ಜಗತ್ತೆಲ್ಲವನ್ನು ಪ್ರಕಾಶಮಾನವಾಗಿ ಮಾಡುತ್ತದೆ. ದೇವದೇವನೇ, ನೀನು ಹೊರಚೆಲ್ಲುವ ಬೆಳಕಿನ ಹೊರತು ಇಡೀ ವಿಶ್ವವೆಲ್ಲವೂ ಕ್ಷಣ ಮಾತ್ರದಲ್ಲಿ ಕಾಣದಂತಾಗುತ್ತದೆ. ಅಜ್ಞಾನ ಮೂಢಾಗಿ ನರೋರ್ವಯಂತಿ ಬಹೂಪಚಾರಾದಿ ಬಹಿಕ್ರಿಯಾಭಿಃ
ತಾಸ್ತಾ ಗಿರೀಶೋ ಭಜತೀತಿ ಮಿಥ್ಯಾಂ ಕುತಸ್ತ್ವ ಮೂರ್ತೆಸ್ತನುಭೋಗ ಲಿಪ್ಯಾಂ. ನರರು ಅಜ್ಞಾನಿಗಳು ಮತ್ತು ಮೂಢರೇ ಸರಿ, ಅನೇಕ ಉಪಚಾರಗಳಿಂದಲೂ ಹಲವು ಬಾಹ್ಯ ಕ್ರಿಯೆಗಳಲ್ಲಿ ತೊಡಗುತ್ತಾರೆ. ಆ ಎಲ್ಲ ಕ್ರಿಯೆಗಳ ಮೂಲಕ ಅವರು ಗಿರೀಶನನ್ನು ಸೇವಿಸುತ್ತಾರೆ ಎಂಬುದು ಮಿಥ್ಯವೇ ಸರಿ. ನೀನೆಲ್ಲಿ? ಶಾರೀರಿಕ ಭೋಗಗಳಿಗೆ ಅಂಟುಕೊಂಡ ಅವರೆಲ್ಲಿ? ಹರಿ ಓಂ ತತ್ಸತ್. ವ್ಯಾಖ್ಯಾತ ನಿಮ್ಮ ಪ್ರಿಯ ಮಿತ್ರ ನಿವೃತ್ತ ನಾಗಭೂಷಣ ಶರ್ಮಾ. 7483229249. ಹರ ಹರ ಶಂಕರ ಜಯ ಜಯ ಶಂಕರ, ಹರ ಹರ ಶಂಕರ ಜಯ ಜಯ ಶಂಕರ, ಹರ ಹರ ಶಂಕರ ಜಯ ಜಯ ಶಂಕರ.